ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆನಂದ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸೀರೆನ ತುಂಬಾ ಸಿಂಪಲ್ಲಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಹೇಗೆ ಉಡಿಸೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬಾ ಈಸಿಯಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಸೀರೆನ ಅಮ್ಮನವರಿಗೆ ಉಡಿಸ್ಬೋದು. ಮೊದಲಿಗೆ ಸೀರೆನ ಯಾವ ರೀತಿ ಇಟ್ಕೊಳ್ಬೇಕು ಅಂದರೆ, ಒಂದು ಚಾಪೆ ಮೇಲೆ ಸೀರೆನ ಹಾಕ್ಕೊಂಡು ಈ ರೀತಿ ಒಂದು ಸೈಡಿಂದ ನೆರಿಗೆನ ಮಾಡ್ಕೊಳ್ಬೇಕು. ಅಂದರೆ ನೆರಿಗೆನ ಯಾವ ರೀತಿ ಯಾವ ಸೈಡಿಂದ ಮಾಡ್ಕೊಳ್ಬೇಕು ಅನ್ನೋದಾದರೆ, ಸೆರಗಿರುತ್ತಲ್ವ, ಸೆರಗು ಸೈಡಿಂದ ಬೇಡ, ಬೇರೆ ಇನ್ನೊಂದು ಸೈಡ್ ಇರುತ್ತಲ್ವ, ಆ ಸೈಡಿಂದ ಈ ರೀತಿ ಕೈಯಲ್ಲಿ ಎರಡೂ ಕೈಯಲ್ಲೂ ಈ ರೀತಿ ಹಿಡಿದು ಮಾಡಬೇಕಾಗತ್ತೆ. ನೆರಿಗೆ ಅಗಲ ಬಂದು ನಮ್ಮ ಕೈ ಬೆರಳಿರುತ್ತಲ್ವ ಅಷ್ಟೇ ಅಗಲ ಇರಬೇಕು. ತುಂಬ ಹೆಚ್ಚಿಗೆ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನೆರಿಗೆ. ಹಾಗೆ ಕೈ ಬೆರಳು ಎಷ್ಟಿರುತ್ತೋ ಅಷ್ಟೇ ಅಗಲಕ್ಕೆ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ಮಾಡಿಕೊಂಡು ಒಂದು ಸ್ವಲ್ಪ ನೆರಿಗೆ ಮಾಡಿದ ತಕ್ಷಣ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಬೇಕು. ಜೋಡಿಸ್ಕೊಂಡು ಇದಕ್ಕೆ ನಾನಿಲ್ಲಿ ಈ ರೀತಿ ಹಿಡಿದು ಬಟ್ಟೆ ಕ್ಲಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆ ಕ್ಲಿಪ್ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ಹಾಳಾಗೋದಿಲ್ಲ. ನಾರ್ಮಲ್ ಬಟ್ಟೆ ಪಿನ್ ಏನಾದರೂ ಹಾಕಿದ್ರೆ ಏನಾಗುತ್ತೆ ಅಂದರೆ ಹೋಲಾಗತ್ತಲ್ವ, ಮತ್ತು ಸ್ಯಾರಿ ಹಾಳಾಗುತ್ತೆ. ಹಾಗಾಗಿ ಮತ್ತು ಈಸಿಯಾಗೂ ಸಹ ನಾವು ಹಾಕ್ಕೊಳ್ಬೋದು ಮತ್ತು ರಿಮೂವ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ರೀತಿ ಬಟ್ಟೆ ಕ್ಲಿಪ್ಸ್ನ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಆದಮೇಲೆ ಮತ್ತೆ ನಾನು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನೆರಿಗೆಯನ್ನು ನೋಡಿ ಈ ರೀತಿ ಮಾಡ್ಕೊಳ್ಬೇಕು. ಎರಡೂ ಕೈಯಲ್ಲೂ ಸಮವಾಗಿ ಹಿಡಿದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ನೆರಿಗೆ ಬರೋದಿಲ್ಲ ಒಂದೊಂದು ಟೈಮು, ಆವಾಗ ಸ್ವಲ್ಪ ಅದನ್ನು ಈ ರೀತಿ ಮಾಡಿಕೊಂಡು ಸರಿ ಮಾಡ್ಕೊಳ್ಬೇಕಾಗತ್ತೆ. ಮಾಡಿಕೊಂಡು ಈ ರೀತಿ ಹಿಡಿದು ನೀಟಾಗಿ ಸಮವಾಗಿ ಬಂದಿದೆಯಾ ಅಂತ ನೋಡಿಕೊಂಡು ಆ ಕಡೆ ಈ ಕಡೆ ಮತ್ತು ಮಧ್ಯದಲ್ಲಿ ಮೂರು ಕಡೆಯೂ ಸಹ ಬಟ್ಟೆ ಕ್ಲಿಪ್ನ ಈ ರೀತಿ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ನೆರಿಗೆಯನ್ನು ಕರೆಕ್ಟಾಗಿ ಹಿಡಿದು ಬಟ್ಟೆ ಕ್ಲಿಪ್ಸ್ನ ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈ ರೀತಿ ಮಾಡಿಕೊಂಡು ಮತ್ತೆ ನಾನು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ನಾವು ನೆರಿಗೆನ ಇಟ್ಕೊಳ್ತಾ ಇದ್ದೀವಿ ಅಂತ. ಈ ರೀತಿ ಎರಡು ಕೈಯಲ್ಲೂ ಮಾಡಿಕೊಂಡ್ರೆ ಫಟಾಫಟ್ ಅಂತ ಆಗಿಬಿಡುತ್ತೆ. ಹಬ್ಬದಲ್ಲಂತೂ ಟೈಮೇ ಇರೋದಿಲ್ಲ. ಹಾಗಾಗಿ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ಈಸಿಯಾಗಿ ಆಗುತ್ತೆ. ನೋಡಿ ಈ ರೀತಿ ಹಿಡಿದು ಎಲ್ಲ ನೆರಿಗೆನೂ ಮತ್ತೆ ಸಮ ಮಾಡಿಕೊಂಡು ಬಟ್ಟೆ ಕ್ಲಿಪ್ನ ಹಾಕ್ಕೊಳ್ಬೇಕು. ನೋಡಿದ್ರಲ್ವ, ನೋಡಿ ಈ ರೀತಿ ನಾನು 3 ಸ್ಟೆಪ್ ಆಗಿ ಮಾಡ್ಕೊಂಡಿದ್ದೀನಿ. ಅಂದರೆ 3 ಸರಿ ಕ್ಲಿಪ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ ನೆರಿಗೆನೂ ಈಕ್ವಲ್ ಆಗಿ ಹಿಡ್ಕೊಳ್ಬೇಕು. ಹಾಗಾಗಿ ಬಟ್ಟೆ ಕ್ಲಿಪ್ನ ಬಿಚ್ಕೊಂಡು ಇಲ್ಲಿ ನಾನು 2 ಕ್ಲಿಪ್ಸ್ನ ಬಿಚ್ಚಿ ಏನು ಮಾಡ್ತಾ ಇದ್ದೀನಿ, ಈ ರೀತಿ ಜಾಯಿಂಟ್ ಮಾಡ್ಕೊತಿದ್ದೀನಿ. ನೋಡಿ ಮಧ್ಯದಲ್ಲಿ ಏನು ಮಾಡಬೇಕು, ಬಟ್ಟೆ ಕ್ಲಿಪ್ಸ್ನ ಹಾಕಿರ್ತೀವಲ್ವ, ಅದಕ್ಕೆ ಎಲ್ಲನೂ ಸೇರಿ ಒಟ್ಟಿಗೆ ಒಂದೇ ಕ್ಲಿಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಲಾಸ್ಟಲ್ಲಿ ಇಲ್ಲಿ ನೆರಿಗೆ ಏನಿರುತ್ತೆ ಕೆಳಗಡೆ ಬಿಡೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ನಾವು ಬಿಚ್ಚೋದು ಬೇಡ, ಕ್ಲಿಪ್ಸು ಹಾಗೇ ಇರಬೇಕು. ಅದು ಸಪ್ರೇಟಾಗಿದ್ದರೆ ನಮಗಿನ್ನೂ ಈಸಿಯಾಗಿ ಆಗುತ್ತೆ. ನೆರಿಗೆ ಏನಾದರೂ ಕುತ್ಕೊಳ್ತಿಲ್ಲ ಅನ್ನೋರು ನೀವು ಬೇಕಾದರೆ ಐರನ್ ಮಾಡ್ಕೊಳ್ಬೋದು. ಬಟ್ ಕೈಯಲ್ಲೇ ನಾವು ಈ ರೀತಿ ಉಜ್ಕೊಳ್ಳೋದ್ರಿಂದ ಆರಾಮಾಗಿ ಮಾಡ್ಕೊಳ್ಬಹುದು. ನೋಡ್ಬೋದು ಇಲ್ಲಿ ನಾನು ಎಷ್ಟು ಮಾಡಿದ್ದೀನಿ ಅಂತ. ನೋಡಿ ಇಷ್ಟು ಬಿಟ್ಟಿದ್ದೀನಿ, ಮತ್ತು ಇನ್ನೊಂದಷ್ಟು ಅಂದರೆ ಸೀರೆಯಲ್ಲಿ ಮುಕ್ಕಾಲು ಸೀರೆಯಷ್ಟು ನೆರಿಗೆಯನ್ನು ಇಟ್ಕೊಳ್ಬೇಕು. ಇನ್ನು ಕಾಲು ಭಾಗದಷ್ಟು ಮಾತ್ರ ಹಾಗೆ ಇಟ್ಕೊಳ್ಬೇಕು. ಈಗ ನಾವು ಸ್ಯಾರಿ ಪಿನ್ ಮಾಡ್ಕೊಳ್ಬೇಕು. ನಾರ್ಮಲಾಗಿ ನಾವು ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿ ಕೈಯಲ್ಲಿ ಸೆರಗನ್ನು ಈ ರೀತಿ ಪಿನ್ ಮಾಡ್ಕೊಳ್ಬೇಕು. ಸೆರಗನ್ನು ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ತುಂಬ ಅಗಲ ಮಾಡ್ಕೊಳ್ಳೋದು ಬೇಡ. ನಮ್ಮ ಕೈ ಬೆರಳು ಎಷ್ಟಿರುತ್ತಲ್ವ ಅಷ್ಟೇ ಅಗಲ ಆದರೆ ಸಾಕು. ಅಥವಾ ಬಾರ್ಡ್ರ್ ಏನಾದರೂ ಸಿಂಗಲ್ ಬಾರ್ಡ್ರ್ ಬಂದಿದ್ದರೆ ಅದೆಷ್ಟಿರುತ್ತೋ ಅಷ್ಟು ಮಾತ್ರ ಎಲ್ಲನೂ ಈಕ್ವಲಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಅಷ್ಟೇ ಈ ರೀತಿ ಉಚ್ಕೊಂಡು ನಿಧಾನಕ್ಕೆ ಇಟ್ಕೊಳ್ಬೇಕು. ನೋಡಿ ಈ ರೀತಿ ಇದನ್ನು ಸಹ ಫೋಲ್ಡ್ ಮಾಡಿಕೊಂಡು ಈಗ ಇದಕ್ಕೆ ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ಹಿಡಿದು ಇದಕ್ಕೂ ಸಹ ಬಟ್ಟೆ ಕ್ಲಿಪ್ನ ಹಾಕಿ ಲಾಸ್ಟಲ್ಲಿ ಏನು ಮಾಡ್ತಿದ್ದೀನಿ, ಈ ರೀತಿ ಎಲ್ಲನೂ ಈಕ್ವಲ್ ಆಗಿದೆಯೋ ಇಲ್ವೋ ನೋಡಿಕೊಂಡು ಈಗ ಸರಿ ಮಾಡ್ಕೊಳ್ಬೇಕು. ಈಕ್ವಲ್ ಇಲ್ಲ ಅಂದರೆ ಈಕ್ವಲ್ ಮಾಡಿಕೊಂಡು ನಾರ್ಮಲ್ ಬಟ್ಟೆ ಪಿನ್ ಬರುತ್ತಲ್ವ, ಆ ಬಟ್ಟೆ ಪಿನ್ನ ಇಲ್ಲಿ ಹಾಕ್ಕೊಳ್ಬೇಕು ಲಾಸ್ಟಲ್ಲಿ. ಈ ರೀತಿ ಬಟ್ಟೆ ಕ್ಲಿಪ್ನ ಹಾಕಿ ಉಳಿದಿರ್ತಕ್ಕಂಥ ಸೆರಗಿರುತ್ತಲ್ವ ಆ ಸೆರಗನ್ನ ಇದೇ ರೀತಿ ಪಿನ್ ಮಾಡ್ಕೊಳ್ಬೇಕು. ಈ ರೀತಿ ಪಿನ್ ಮಾಡಬೇಕಾದ್ರೆ ಬಟ್ಟೆ ಕ್ಲಿಪ್ಪನ್ನು ಹಾಕಿದ್ವಿ ಅಲ್ವ ಸಪೋರ್ಟ್ಗೆ ಅಂತ ಹೇಳಿ, ಅದನ್ನು ತೆಗೆದು ನೀಟಾಗಿ ಉಜ್ಕೊಳ್ಬೇಕು. ಸೆರಗನ್ನು ಪಿನ್ ಮಾಡಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ಉಜ್ಕೊಳ್ಳಿ, ಆವಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಯಾಕೆಂದರೆ ಸ್ವಲ್ಪ ಸೆರಗು ದಪ್ಪ ಇರುತ್ತೆ, ಡಿಸೈನ್ ಇರೋದ್ರಿಂದ ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜೋದ್ರಿಂದ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಸ್ಟ್ರೈಟ್ನಿಂಗು ಅಥವಾ ಹೇರ್ ಸ್ಟ್ರೈಟ್ನರ್ ಇದ್ದರೆ, ಇಲ್ಲಾಂದರೆ ಐರನ್ ಬಾಕ್ಸ್ ಇದ್ದರೆ ಅದರಲ್ಲೂ ಸಹ ಉಜ್ಕೊಳ್ಬೋದು. ಬೇಡ ಅನ್ನೋರು ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೋದು. ನೋಡಿ ಎಲ್ಲನೂ ಈಕ್ವಲಾಗಿ ಇದೇ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಚೆನ್ನಾಗಿ ಉಜ್ಜಿ
ಇದಕ್ಕೂ ಸಹ ಒಂದು ಬಟ್ಟೆ ಕ್ಲಿಪ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಈಗ ಬಟ್ಟೆ ಕ್ಲಿಪ್ನ ಹಾಕ್ಕೊಂಡು ನೀಟಾಗಿ ಮತ್ತೆ ಇನ್ನೊಂದ್ಸರಿ ಕೈಯಲ್ಲಿ ಉಜ್ಕೊಳ್ಬೇಕು. ನೋಡ್ಬೋದು ನೀವಿಲ್ಲಿ ಎಷ್ಟು ಉದ್ದ ಮಾಡ್ಕೊಂಡಿದ್ದೀನಿ ಅಂತ. ಇಷ್ಟೇ ನೋಡಿ, ಇಷ್ಟಿದ್ರೆ ಸಾಕಾಗತ್ತೆ. ಹೆಚ್ಚಿಗೆ ಮಾಡ್ಕೊಳ್ಳೋದು ಬೇಡ, ದೇವ್ರಿಗೆ ಅಲ್ವಾ, ಅಷ್ಟಾದರೆ ಸಾಕಾಗತ್ತೆ. ಹಾಗೆ ನಾನಿಲ್ಲಿ ಯಾವ ರೀತಿ ನೆರಿಗೆನ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತಲೂ ನೀವು ಇಲ್ಲಿ ನೋಡಬಹುದು. ನೋಡಿ, ಈ ರೀತಿ ನೆರಿಗೆಗೆ ಕ್ಲಿಪ್ಸನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 10 ನಿಮಿಷ ಸಾಕು ಸೀರೆನ ಅಮ್ಮನವ್ರಿಗೆ ಉಡ್ಸೋಕ್ಕೆ. ಈಗ ಅಮ್ಮನವ್ರಿಗೆ ಕೈಯನ್ನು ಯಾವ ರೀತಿ ನಾವು ಬಟ್ಟೆಯಲ್ಲಿ ಸುತ್ಕೊಳ್ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ, ಅಥವಾ ಕೈಯನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ. ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ನ ತಗೊಂಡು ಈ ರೀತಿ ರೋಲ್ ಮಾಡಿಕೊಂಡು ಸೆಂಟ್ರಲ್ಲಿ ಕೈ ಬರುತ್ತಲ್ವ, ಆ ಕೈಯನ್ನು ಸೇರಿಸಿ ಸುತ್ಕೊಂಡಿದ್ದೀನಿ. ಈ ರೀತಿ ಸುತ್ಕೊಂಡು ಇದಕ್ಕೆ ಒಂದು ದಾರದಲ್ಲಿ ನೀಟಾಗಿ ಕಟ್ಕೊಳ್ಬೇಕು. ಸ್ವಲ್ಪ ಟೈಟಾಗಿ ದಾರದಲ್ಲಿ ಕಟ್ಕೊಳ್ಳಿ. ನೋಡಿ, ಇಷ್ಟೇ ಸಿಂಪಲ್ಲು. ಎರಡೂ ಕಡೆನೂ ನಾನು ಇದೇ ರೀತಿ ದಾರದಲ್ಲಿ ಕಟ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ರೆಡಿ ಮಾಡ್ಕೊಳ್ಬೋದು ಕೈಯನ್ನು. ಈ ರೀತಿ ರೆಡಿಮೇಡ್ ಕೈ ಬರುತ್ತಲ್ವ, ಅದನ್ನು ತಗೊಂಡು ಈ ರೀತಿ ಸುತ್ತಕೊಂಡು ಗಟ್ಟಿಯಾಗಿ ಕಟ್ಟಿದ್ರೆ ಸಾಕು. ಈಗ ನಾವು ಪಿನ್ ಮಾಡಿ ಇಟ್ಕೊಂಡಿರೋಂಥ ಸೀರೆನ ಚಂಬು ಅಥವಾ ಬಿಂದಿಗೆಗೆ ಕಡ್ಡಿಯನ್ನು ಕಟ್ಟಿರ್ತೀವಲ್ವ, ಅದಕ್ಕೆ ಈ ರೀತಿ ಸೀರೆನ ಇಟ್ಕೊಳ್ಬೇಕು. ಅದಕ್ಕೆ ಇಟ್ಟು ಒಂದೊಂದೇ ಬಟ್ಟೆ ಕ್ಲಿಪ್ಸ್ನ ತೆಗೆದು ಈ ರೀತಿ ನೆರಿಗೆನ ಸರಿ ಮಾಡ್ಕೊಳ್ಬೇಕು. ಮೇಲೆ ಇರೋ ಕ್ಲಿಪ್ ಏನಿದೆ ಅದನ್ನು ನಾನು ತೆಗಿತಾ ಇದ್ದೀನಿ, ಆದರೆ ನಾನು ಒಂದೇ ಸ್ಟೆಪ್ ಮಾಡ್ತಾ ಇರೋದು ಸೀರೆ, ಹಾಗಾಗಿ ಅದನ್ನು ಹಿಂದಕ್ಕೆ ಹಾಕ್ಕೊಳ್ಬೇಕು, ಮುಂದೆ ತಗೊಳ್ಳೋದಿಲ್ಲ. 2 ಸ್ಟೆಪ್ ಬೇಕನ್ನೋರು ಅದನ್ನು ನೀವು ಮುಂದಕ್ಕೆ ಹಾಕ್ಕೊಂಡು ನೆರಿಗೆ ಥರ ಬಿಟ್ಕೊಳ್ಬೋದು. ನೋಡಿ, ಈಗ ಈ ರೀತಿ ನಾವು ನೆರಿಗೆನ ಸರಿ ಮಾಡಿಕೊಂಡು ಸೆರಗನ್ನು ಪಿನ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಈ ರೀತಿ ಕಡ್ಡಿಯಿಂದ ಹಿಂದಕ್ಕೆ ಸ್ವಲ್ಪ ತಗೊಂಡು ಮತ್ತೆ ಮುಂದಕ್ಕೆ ತಗೊಳ್ತಾ ಇದ್ದೀನಿ. ಬೇಡ ಅನ್ನೋರು ಹಿಂದಕ್ಕೆ ಬಿಡ್ಬೋದು, ನಾರ್ಮಲ್ ಆಗಿನೂ ಸಹ. ಮುಂದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಥವಾ ಲೆಂತ್ ಸ್ವಲ್ಪ ಜಾಸ್ತಿ ಇದ್ದರೆ ನೀವು ಹಿಂದಕ್ಕೆ ಹಾಕ್ಕೊಳ್ಬೋದು, ಸ್ವಲ್ಪ ಹೆಚ್ಚಿಗೆ ಗೊತ್ತಾಗೋದಿಲ್ಲ. ಈಗ ನೋಡಿ, ನೆರಿಗೆನ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನೀಟಾಗಿ ಸರಿ ಮಾಡ್ಕೊಳ್ಬೇಕು. ಈಗ ಕಟ್ಟಿ ಇಟ್ಕೊಂಡಿದ್ವಲ್ವ ಕೈ, ಅದನ್ನು ಈ ರೀತಿ ಇಟ್ಕೊಂಡು ಅದಕ್ಕೂ ಸಹ ನಾನಿಲ್ಲಿ ಈ ರೀತಿ ನೋಡಿಕೊಂಡು ಪಿನ್ನನ್ನು ಹಾಕಿ ಟೈಟ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಪಿನ್ನನ್ನು ಹಾಕಿ ಟೈಟಾಗಿ ಹಾಕೊಂಬಿಟ್ರೆ ಸಾಕು. ಇಷ್ಟೇ, ತುಂಬಾ ಸಿಂಪಲ್ಲು. ಪಿನ್ ಹಾಕಿರೋ ಪ್ಲೇಸ್ನ ನಾವೇನು ಮಾಡಬೇಕು, ಬಟ್ಟೆಯಲ್ಲಿ ಕವರ್ ಮಾಡ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ. ಈಗ ಡಾಬನ್ನು ಬೇಕು ಅನ್ನೋರು ಕಟ್ಟಿ, ಆದರೆ ಡಾಬನ್ನು ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಡಾಬನ್ನು ಹಾಕಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈ ಅಷ್ಟೇ ತುಂಬಾ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು, ಗೊತ್ತೇ ಆಗೋದಿಲ್ಲ. ಈಗ ಇನ್ನೊಂದು ಕೈ ಇದೆ ಅಲ್ವಾ, ಅದನ್ನು ಸಹ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಅದನ್ನು ಸಹ ಈ ರೀತಿ ಕಡಿ ಇರುತ್ತಲ್ವ, ಯಾಕಂದರೆ ಅದು ಸ್ವಲ್ಪ ಕೆಳಗಡೆಗಿರುತ್ತೆ ಫಿಂಗರ್ಸು, ಅಂದರೆ ಬೆರಳು, ಹಾಗಾಗಿ ಮೇಲೆ ಕಡ್ಡಿ ಇರುತ್ತಲ್ವ, ಅದಕ್ಕೆ ಈ ರೀತಿ ಸುತ್ತಕೊಂಡು ಅಲ್ಲೂ ಸಹ ಒಂದು ಕ್ಲಿಪ್ನ ಹಾಕ್ತಾಯಿದ್ದೀನಿ. ಅಂದರೆ ಬಟ್ಟೆ ಕ್ಲಿಪ್ನೇ ಹಾಕ್ತಾಯಿದ್ದೀನಿ ನಾನು. ಪಿನ್ನೇನು ಬೇಕಾಗಲ್ಲ, ನೀವು ಬೇಕಾದ್ರೆ ಪಿನ್ನಲ್ಲೂ ಸಹ ಹಾಕ್ಕೊಳ್ಬೋದು. ಬಟ್ಟೆ ಕ್ಲಿಪ್ನ ಸೇರಿಸಿ ಆಮೇಲೆ ಅದ್ರ ಮೇಲೆ ಬಟ್ಟೆನ ಸ್ವಲ್ಪ ಕವರ್ ಮಾಡ್ಕೊಳ್ಬೇಕು. ಈ ರೀತಿ ಕವರ್ ಮಾಡ್ಕೊಂಬಿಟ್ರೆ ಬಟ್ಟೆ ಕ್ಲಿಪ್ ಹಾಕಿರೋದು ಸಹ ಗೊತ್ತಾಗೋದಿಲ್ಲ. ನೋಡಿ, ಇವಾಗ ಎಲ್ಲನೂ ಸೆರಗನ್ನೆಲ್ಲ ಸರಿ ಮಾಡಿಕೊಂಡು ಕಡ್ಡಿ ಇರುತ್ತಲ್ವ ಆ ಕಡೆ ಈ ಕಡೆ, ಅದಕ್ಕೂ ಸ್ವಲ್ಪ ಬಟ್ಟೆನ ಕವರ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಳ್ಬೇಕು. ಈಗ ನಿಮಗೆ ಯಾವುದು ಒಡವೆ ಬೇಕೋ ಅದನ್ನು ಈ ಟೈಮಲ್ಲಿ ಹಾಕ್ಕೊಂಬಿಟ್ರೆ ನಮಗೆ ಈಸಿಯಾಗಿ ಹಾಕ್ಕೊಳ್ಬೋದು. ಹಾಗಾಗಿ ಅದಕ್ಕೇ ನೋಡಿ, ಒಡವೆ ಎಲ್ಲ ಹಾಕಿ ಅದಾದಮೇಲೆ ತೆಂಗಿನಕಾಯಿ ಇಟ್ಟು ಅದಕ್ಕೆ ಮುಖವಾಡನ ಕೂರಿಸಿದ್ರೆ ಸಾಕಾಗತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು. ನೀವು ಸಹ ಈ ವಿಧಾನದಲ್ಲಿ ಈ ವರ್ಷ ಅಮ್ಮನವರಿಗೆ, ಅಂದರೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸೀರೆನ ಉಡಿಸಿ ನೋಡಿ. ತುಂಬಾ ಈಸಿಯಾಗಿ ಬರುತ್ತೆ, ಕಡಿಮೆ ಸಮಯದಲ್ಲೂ ಆಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಒಂದು ಐಡಿಯಾ ಬರ್ಬೋದು ಅಥವಾ ಅವ್ರಿಗೂ ಯೂಸ್ ಆಗ್ಬೋದು. ಥ್ಯಾಂಕ್ ಯು.